ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಸುಲೇಪೇಟ್ ಗ್ರಾಮ ಸರ್ಕಾರಿ ಶಾಲೆಯಲ್ಲಿ ವಿಮುಕ್ತಿ ವಿದ್ಯಾಸಂಸ್ಥೆ ಚಿಂಚೋಳಿ ಇವರ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ಅಧ್ಯಕ್ಷತೆ ಶಾಲೆಯ ಮುಖ್ಯ ಗುರುಗಳಾದ ಸುರೇಶ್ ವಾಲೇಕರ್ ಕಾರ್ಯಕ್ರಮದ ಉದ್ಘಾಟನೆ ಮಾಡುವುದರ ಮುಖಾಂತರ ಸಾಮಾಜಿಕ ಅರಣ್ಯ ವಲಯ ಅಧಿಕಾರಿಗಳಾದ ಮದದ್ ಸಾಬ್ ಸಸಿಗೆ ನೀರು ಹಾಕುವ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಸುರೇಶ್ ವಾಲೇಕರ್ ಪರಿಸರವನ್ನು ಉಳಿಸಿದಾಗ ಮಾತ್ರ ಜೀವರಾಶಿಗಳು ಬದುಕಲು ಸಾಧ್ಯ ಎನ್ನುತ್ತಾ ಪರಿಸರ ರಕ್ಷಣೆಗೆ ಮಾತ್ರ ಆರೋಗ್ಯವಾಗಿ ಬದುಕಲು ಸಾಧ್ಯ ಎಂದು ಮಾರ್ಗದರ್ಶನ ನೀಡುವ ಪ್ರತಿಯೊಬ್ಬರು ಪರಿಸರವನ್ನು ರಕ್ಷಿಸಿದಾಗ ಮಾತ್ರ ನಾವೆಲ್ಲರೂ ಆರೋಗ್ಯವಾಗಿ ಬದುಕಲು ಸಾಧ್ಯ ಎಂದು ಅರಣ್ಯ ವಲಯ ಅಧಿಕಾರಿಗಳಿಂದ ಮರಗಳನ್ನು ಪಡೆದುಕೊಂಡು ಶಾಲೆಯ ಆವರಣದಲ್ಲಿ ಗುಂಡಿಗೆ ತೋಡಿ ವಿಮುಕ್ತ ವಿದ್ಯಾಸಂಸ್ಥೆ ಕಡೆಯಿಂದ ಸಸಿಗಳನ್ನು ನೆಡಲಾಯಿತು. ಒಟ್ಟಿನಲ್ಲಿ ಪರಿಸರ ದಿನ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ವೇದ್ ಕುಮಾರ್ ಶಾಸ್ತ್ರಿ, ಶಿವಪ್ರಸಾದ್, ಪಿಜಿ ಅಂಬರೀಶ್, ಆನಂದ್ ಪೂಜಾರಿ ಹಾಗೂ ವಿದ್ಯಾರ್ಥಿನಿಯರು ಹಾಜರಿದ್ದರು. ಲಿಂಗರಾಜ್ ಸ್ವಾಮಿ, RJ32 ಕನ್ನಡ ನ್ಯೂಸ್, ಚಿಂಚೋಳಿ. ಸಾಗೋನಿ ಅಡ್ಡ ಗಿಡ್ಡ ಬೆಳೆಯುತ್ತೆ, ಸ್ಟ್ರೇಟ್ ಬೆಳೆಯುತ್ತೆ. ಸರ್ ಬಾರಿ ಕಬಡ್ಡಿ ಸಿಂಪಲ್ ಅಂದ್ರೆ ನಿಮ್ಗೆ ಮನ ಮುಟ್ಟುವಂಗೆ ಹೇಳ್ತೀನಿ. ಈಗ ನೀವು ಮಾನವ ಸಂಘ ಜೀವ ಸಮಾಜದಾಗ ಓದ್ತೀರಿ ಮತ್ತು ಎಲ್ಲ ಪ್ರಾಣಿಗಳಿಂದ ಮಾನವನಿಂದ ವಿವೇಚನೆ ಬುದ್ಧಿವಾದ ದೇವರು ಒಂದು ನಮ್ಗೆ ವರದಾನ ಕೊಟ್ಟಾನ, ಅಂದ್ರೆ ವಿಚಾರ ಶಕ್ತಿ ಕೊಟ್ಟಾನ. ನಮ್ಗೆ ಒಪ್ಕೋತೀರಿ? ಹೌದಿಲ್ಲ? ನಮ್ಗೆಲ್ಲ ಬುದ್ಧಿ ಕೊಟ್ಟಾನ, ವಿಚಾರ ಮಾಡೋದು ಸರಿ ಯಾವುದು ತಪ್ಪು ಯಾವುದು. ಹೌದಾ? ಈಗ ನೀವೆಲ್ಲ ಓದ್ತೀರಿ, ಗಿಡಗಳು ಏನ್ ಮಾಡ್ತಾವ? ಆಕ್ಸಿಜನ್ ಕೊಡ್ತಾವ.